ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. 7 ದಿನಗಳ ಹಿಂದೆ ಸೋನಿಯಾ ಗಾಂಧಿ ಅವರ ಅಳಿಯ, ವಯನಾಡ್ನ ಸಂಸದೆ ಪ್ರಿಯಾಂಕಾ ಗಾಂಧಿ ಅವರ ಪತಿ ಮತ್ತು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಭಾವ ಮೈದುನ ರಾಬರ್ಟ್ ವಾದ್ರಾ ವಿರುದ್ಧ ಇಡಿ ಚಾರ್ಜ್ ಶೀಟ್ ಸಲ್ಲಿಸಿದೆ. ಈ ಚಾರ್ಜ್ ಶೀಟ್ ಲಂಡನ್ನಲ್ಲಿರುವ ಅವರ ಬೇನಾಮಿ ಆಸ್ತಿ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದು. ರಾಬರ್ಟ್ ವಾದ್ರಾ ಅವರು ಭಾರತದಿಂದ ಪರಾರಿಯಾಗಿರುವ ತಮ್ಮ ಸಹವರ್ತಿ ಸಂಜಯ್ ಭಂಡಾರಿ ಅವರ ಜೊತೆಗೆ ಸೇರಿ ಲಂಡನ್ನಲ್ಲಿ ಆಸ್ತಿಯನ್ನ ಖರೀದಿಸಿದ್ದಾರೆ ಅನ್ನುವ ಆರೋಪವಿದೆ. ಈ ಆಸ್ತಿಯ ನಿರ್ವಹಣೆಯನ್ನ ಅವರು ಮಾಡ್ತಾ ಇದ್ರು, ಜೊತೆಗೆ ಅದು ಅವರ ಹೆಸರಿನಲ್ಲೇ ಇತ್ತು. ಆದ್ರೆ ಅದರಲ್ಲಿನ ಹೂಡಿಕೆ ಮತ್ತು ಸಂಪೂರ್ಣ ಮೇಲ್ವಿಚಾರಣೆಯು ಬೇನಾಮಿ ಆಸ್ತಿ ಪ್ರಕರಣವಾಗಿ ಹೊರಹೊಮ್ಮಿತು. 2019ರಲ್ಲಿ ರಾಬರ್ಟ್ ವಾದ್ರಾ ಮತ್ತು ದುಬೈನ ಉದ್ಯಮಿ ಸಿಸಿ ತಂಪಿ ಅವರನ್ನ ದುಬೈನಲ್ಲಿರುವ ಬೇನಾಮಿ ಆಸ್ತಿ ಪ್ರಕರಣದ ಸಂಬಂಧ ವಿಚಾರಣೆ ನಡೆಸಲಾಯಿತು. ಈ ವಿಚಾರಣೆಯ ಸಮಯದಲ್ಲಿ ಸಿಸಿ ತಂಪಿ ಅವರು ಇಡಿಗೆ ನೀಡಿರುವ ಹೇಳಿಕೆಗಳು ಮತ್ತು ರಾಬರ್ಟ್ ವಾದ್ರಾ ಇಡಿಗೆ ನೀಡಿರುವ ಹೇಳಿಕೆಗಳು ಕಂಪ್ಲೀಟ್ಲಿ ಡಿಫರೆಂಟ್ ಆಗಿತ್ತು. ದುಬೈ ಆಸ್ತಿ ಪ್ರಕರಣದ ಬಗ್ಗೆ ಮಾತನಾಡಿ ಸಿಸಿ ತಂಪಿ ಅವರು ರಾಬರ್ಟ್ ವಾದ್ರಾ ಅವರೊಂದಿಗೆ ತನ್ನ ಭೇಟಿಯನ್ನ ಸೋನಿಯಾ ಗಾಂಧಿ ಅವರ ಮಾಜಿ SDOP PP ಮಾಧವನ್ ಅವರು ಅರೇಂಜ್ ಮಾಡಿದ್ದು ಅಂತ ಹೇಳ್ತಾರೆ. ತಂಪಿ ಪ್ರಕಾರ ರಾಬರ್ಟ್ ವಾದ್ರಾ ಅವರಿಗೆ ಆ ಸಮಯದಲ್ಲಿ ಯಾವುದೇ ಪ್ರತ್ಯೇಕ ಗುರುತಿನ ಅಗತ್ಯ ಇರಲಿಲ್ಲ. ಏನೇ ಆಗ್ತಿದ್ರು ಅದು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಸಮ್ಮತಿಯೊಂದಿಗೆ ನಡೀತಾ ಇತ್ತು. ಇದು ಇಡಿ ವಿಚಾರಣೆಯಲ್ಲಿ ಗೊತ್ತಾಗಿದೆ. ಈ ಭೇಟಿಯ ಬಗ್ಗೆ ರಾಬರ್ಟ್ ವಾದ್ರಾ ಅವರನ್ನು ಕೇಳಿದಾಗ ಅವರು ಸಿಸಿ ತಂಪಿ ಅವರನ್ನ ವಿಮಾನದಲ್ಲಿ ಭೇಟಿಯಾಗಿದ್ದೆ ಅಂತ ತಮ್ಮ ಹೇಳಿಕೆಯನ್ನ ತಿಳಿಸ್ತಾರೆ. ಈ ಹಿನ್ನೆಲೆಯಲ್ಲಿ ದುಬೈನ ಒಂದು ವಿಡಿಯೋ ವೈರಲ್ ಆಗಿದೆ. ಈ ಚಿತ್ರದಲ್ಲಿ ಸೋನಿಯಾ ಗಾಂಧಿ ಮತ್ತು ಅವರ ಅಳಿಯ ರಾಬರ್ಟ್ ವಾದ್ರಾ ದುಬೈ ಏರ್ಪೋರ್ಟ್ ನಲ್ಲಿ ಒಟ್ಟಾಗಿ ಕಾಣಿಸಿಕೊಂಡಿದ್ದಾರೆ. ಅವರ ಜೊತೆಗೆ ಕೆಲವು ಶೇಖ್ಗಳು, ಸೌದಿ ಅರೇಬಿಯಾ ಅಥವಾ ದುಬೈನವರು ಸಹ ಕಂಡು ಬಂದಿದ್ದಾರೆ. ಅವರು ಅವರ ಆತಿಥ್ಯವನ್ನ ವಹಿಸಲು ಬಂದಿರಬಹುದು. ಈ ಭೇಟಿ ಲಂಡನ್ನ ಬೇನಾಮಿ ಆಸ್ತಿ ಪ್ರಕರಣದಲ್ಲಿ ಇಡಿ ಚಾರ್ಜ್ ಶೀಟ್ ಸಲ್ಲಿಸಿದ ಕೇವಲ 7 ದಿನಗಳ ನಂತರ ನಡೆದಿದೆ. ಡಿಸೆಂಬರ್ 1ರಿಂದ ಸಂಸತ್ನಲ್ಲಿ ಚಳಿಗಾಲದ ಅಧಿವೇಶನ ಶುರುವಾಗುತ್ತೆ ಹಾಗೂ ಡೆಲ್ಲಿ ಸ್ಫೋಟ, SIR ಪ್ರಕರಣ ಮತ್ತು ಬಿಹಾರದಲ್ಲಿ ವಿರೋಧ ಪಕ್ಷದ ಕಳಪೆ ಪ್ರದರ್ಶನ ಇಂತಹ ಗಂಭೀರ ರಾಷ್ಟ್ರೀಯ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಯುತ್ತೆ. ಇಂಥ ಸಮಯದಲ್ಲಿ ಸೋನಿಯಾ ಗಾಂಧಿ ಅವರು ತಮ್ಮ ಅಳಿಯನ ಜೊತೆಗೆ ದುಬೈಗೆ ಯಾಕೆ ಹೋದರು ಅನ್ನುವ ಪ್ರಶ್ನೆಗಳು ಕೂಡ ಏಳುತ್ತೆ. ಈ ಪ್ರಕರಣಗಳಿಗೆ ಸಂಬಂಧಿಸಿದ ವಿಶ್ಲೇಷಕರು ಡಿಸೆಂಬರ್ 6ರಂದು ರಾಬರ್ಟ್ ವಾದ್ರಾ ಅವರ ಪ್ರಕರಣದ ನ್ಯಾಯಾಲಯದ ವಿಚಾರಣೆ ನಡೆಸಲಿದ್ದಾರೆ. ಈ ಪ್ರಕರಣವನ್ನ ನಿಭಾಯಿಸುವ ಸಲುವಾಗಿ ಸೋನಿಯಾ ಗಾಂಧಿ ದುಬೈಗೆ ತಲುಪಿದ್ದಾರೆ ಅಂತ ಚರ್ಚಿಸ್ತಾ ಇದ್ದಾರೆ. ದುಬೈ ಮತ್ತು ಲಂಡನ್ನ ಬೇನಾಮಿ ಆಸ್ತಿ ಪ್ರಕರಣಗಳು ಹಣ ವರ್ಗಾವಣೆಯ ಮೂಲಕ ಪರಸ್ಪರ ಸಂಪರ್ಕ ಹೊಂದಿದೆ. ಸೋನಿಯಾ ಗಾಂಧಿ ತಮ್ಮ ಅಳಿಯನನ್ನು ನ್ಯಾಯಾಲಯದ ಹಿಡಿತದಿಂದ ಮತ್ತು ಇಡಿ ತನಿಖೆಗಳಿಂದ ರಕ್ಷಿಸಲು ದುಬೈಗೆ ಹೋಗಿದ್ದಾರೆ ಅಂತ ಪ್ರಶ್ನೆಗಳು ಮೂಡ್ತಾ ಇದೆ. ಸೋನಿಯಾ ಗಾಂಧಿ ಹಿರಿಯ ಸಂಸದರಾಗಿದ್ದಾರೆ ಮತ್ತು ಕಾಂಗ್ರೆಸ್ನಲ್ಲಿ ಇಂದಿಗೂ ಅವರ ನಿರ್ಧಾರ ಇಲ್ಲದೆ ಯಾವುದೇ ಡಿಸಿಷನ್ ಅನ್ನ ತಗೊಳ್ಳೋದಿಲ್ಲ. ರಾಹುಲ್ ಗಾಂಧಿ ಅವರ ವಿದೇಶ ಪ್ರವಾಸಗಳ ಬಗ್ಗೆ ತುಂಬಾ ಪ್ರಶ್ನೆಗಳು ಹುಟ್ಟಿಕೊಂಡಿದ್ದವು. ರಾಹುಲ್ ಗಾಂಧಿ ಅವರು ವಿದೇಶದಿಂದ ಹಿಂದೆ ಬರುವಾಗ ದೇಶದಲ್ಲಿ ಹೊಸ ಸಂಚಲನ ಅಥವಾ ಸಂಚು ಕಂಡು ಬರುತ್ತಾ ಇತ್ತು. ಆದ್ರೆ ಈಗ ರಾಹುಲ್ ಗಾಂಧಿ ದೇಶದಲ್ಲೇ ಇದ್ದಾರೆ, ಆದರೆ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಕಡಿಮೆ ಕಾಣಿಸಿಕೊಳ್ತಾ ಇದ್ದಾರೆ. ಈ ಸಮಯದಲ್ಲಿ ಸೋನಿಯಾ ಗಾಂಧಿ ತಮ್ಮ ಅಳಿಯನ ಜೊತೆಗೆ ವಿದೇಶದಲ್ಲಿ ಇರೋದು ದೇಶ ವಿರೋಧಿ ಸಂಚಿಗೆ ಕಾರಣವಾಗಿದೆ ಅಂತ ಅನುಮಾನಗಳು ಹುಟ್ಟಿಕೊಳ್ತಾ ಇದೆ. ನೋಡಿ, ಒಬ್ಬ ವ್ಯಕ್ತಿ ಭಾರತದ ಸಂಸದರಾದಾಗ ಅವರು ಸ್ವತಂತ್ರ ಆಗಿರೋದಿಲ್ಲ, ಬದಲಾಗಿ ಅವರ ಜವಾಬ್ದಾರಿ ಹೆಚ್ಚಾಗುತ್ತೆ. ಒಬ್ಬ ಸಂಸದರು ಎಲ್ಲಿಗೆ ಹೋಗ್ತಾ ಇದ್ದಾರೆ, ಯಾರನ್ನ ಭೇಟಿ ಆಗ್ತಾ ಇದ್ದಾರೆ ಮತ್ತು ಅವರ ಭೇಟಿಯ ಉದ್ದೇಶ ಏನು ಅನ್ನೋದು ತುಂಬಾ ಮುಖ್ಯ. ಸೋನಿಯಾ ಗಾಂಧಿ 10 ವರ್ಷಗಳ ಕಾಲ ದೇಶದ ಅಘೋಷಿತ ಪ್ರಧಾನಿ ಆಗಿದ್ರು ಮತ್ತು ಇಡೀ ಸರ್ಕಾರವು ಅವರ ಆದೇಶದ ಮೇರೆಗೆ ನಡೀತಾ ಇತ್ತು. ಅಂತಹ ವ್ಯಕ್ತಿ ಯಾವುದೇ ಸಾರ್ವಜನಿಕ ಪ್ರಕಟಣೆ ಇಲ್ಲದೆ ದುಬೈನಲ್ಲಿ ಕಾಣಿಸಿಕೊಳ್ಳೋದು ಚರ್ಚೆಗೆ ಕಾರಣ ಆಗಿದೆ. ಇದಕ್ಕೂ ಮೊದಲು ಉಪರಾಷ್ಟ್ರಪತಿಗಳ ಚುನಾವಣೆಗೂ ಮುನ್ನ ರಾಹುಲ್ ಗಾಂಧಿ ಯಾವುದೇ ಮಾಹಿತಿ ನೀಡದೆ ಮಲೇಷ್ಯಾಕ್ಕೆ ಹೋಗಿದ್ರು. ಇದರ ಬಗ್ಗೆ CRPF ಕೂಡ ಅಸಮಾಧಾನ ವ್ಯಕ್ತಪಡಿಸಿತ್ತು. 2019ರಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರ SPG ಭದ್ರತೆಯನ್ನ
ತೆಗೆದುಹಾಕಲಾಯಿತು. ಯಾಕಂದ್ರೆ ಗುಪ್ತಚರ ಸಂಸ್ಥೆಗಳು ಅವರಿಗೆ ಯಾವುದೇ ಅಪಾಯ ಇಲ್ಲ ಅಂತ ಹೇಳಿದ್ದವು. ಆದಾಗ್ಯೂ ಕಾಂಗ್ರೆಸ್ ನರೇಂದ್ರ ಮೋದಿ ಅವರ ಸರ್ಕಾರವು ಗಾಂಧಿ ಕುಟುಂಬದ ಅಪಾಯವನ್ನ ಹೆಚ್ಚಿಸಿದೆ ಅಂತ ಹೇಳ್ತು. ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಅವರ ಹತ್ಯೆಗಳ ಇತಿಹಾಸವನ್ನ ನೆನಪಿಸಿತ್ತು. ಒಂದ್ ಕಡೆ ಅವರು ದೇಶದಲ್ಲಿ ಅಸುರಕ್ಷಿತರಾಗಿದ್ದಾರೆ ಅಂತ ಹೇಳ್ತಾರೆ, ಆದರೆ ರಾಹುಲ್ ಗಾಂಧಿ ಮಲೇಷಿಯಾದ ಬೀದಿಗಳಲ್ಲಿ ಸ್ಕೂಟಿಯಲ್ಲಿ ಓಡಾಡ್ತಿದ್ದಾರೆ. ಇನ್ನೊಂದ್ ಕಡೆ ಸೋನಿಯಾ ಗಾಂಧಿ ಯಾವುದೇ ಭದ್ರತೆ ಇಲ್ಲದೆ ದುಬೈನಲ್ಲಿ ಓಡಾಡ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಅವರ ಆರೋಗ್ಯದ ಬಗ್ಗೆ ಪ್ರಶ್ನೆಗಳು ಎತ್ತಲಾಗಿದೆ. ರಾಷ್ಟ್ರೀಯ ಹಿತಾಸಕ್ತಿಯ ಕಾರ್ಯಕ್ರಮಕ್ಕೆ ಹಾಜರಾಗಲು ಆರೋಗ್ಯದ ಕಾರಣವನ್ನ ನೀಡ್ತಾರೆ. ಆದ್ರೆ ರಾಬರ್ಟ್ ವಾದ್ರಾ ಅವರನ್ನ ರಕ್ಷಿಸಲು ಅವರು ದುಬೈಗೆ ಹೋಗ್ತಾರೆ. ಪಪ್ಪು ಯಾದವ್ ಅವರಂತಹ ಕೆಲವು ಬೆಂಬಲಿಗರು ಸೋನಿಯಾ ಗಾಂಧಿ ಅವರನ್ನ ಭಾರತದ ತಾಯಿ ಅಂತ ಕರೀತಾರೆ. ಈ ಹೇಳಿಕೆ ಟೀಕಿಸಲಾಗಿದೆ. ಯಾಕಂದ್ರೆ ಅವರು ಇಟಲಿಯಲ್ಲಿ ಜನಿಸಿದ ಮಹಿಳೆಯನ್ನ ಭಾರತದ ತಾಯಿಯನ್ನಾಗಿ ಯಾಕೆ ಮಾಡ್ಬೇಕು ಅಂತ ಪ್ರಶ್ನಿಸ್ತಾ ಇದ್ದಾರೆ. ಭಾರತದಲ್ಲಿ ತಾಯಿ, ಭೂಮಿ, ನದಿಗಳು ಮತ್ತು ಗೋವುಗಳನ್ನ ತಾಯಿಯೊಂದಿಗೆ ಪೂಜಿಸಲಾಗುತ್ತೆ ಅಂತ ಹೇಳಲಾಗಿದೆ. ಸೋನಿಯಾ ಗಾಂಧಿ ರಾಜ್ಯಸಭೆಯ ಸಂಸದರಾಗಿದ್ದಾರೆ ಮತ್ತು ದೇಶದ ಭದ್ರತೆ ಬಗ್ಗೆ ಸಂಬಂಧಿಸಿದ ಅನೇಕ ಗೌಪ್ಯ ಮಾಹಿತಿಗಳನ್ನ ಹೊಂದಿದ್ದಾರೆ. ಅಂತಹ ಸಂದರ್ಭದಲ್ಲಿ ಅವರ ಈ ರೀತಿಯ ರಹಸ್ಯ ದುಬೈ ಭೇಟಿ ಚರ್ಚೆಗೆ ವಿಷಯವಾಗಿದೆ. ಸರ್ಕಾರ ಸಹ ಈ ಬಗ್ಗೆ ಗಮನ ಹರಿಸಬೇಕು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.